ರಾಜ್ಯ ಸದೃಢವಾಗಿರಬೇಕು ಅಂದರೆ ಅಲ್ಲಿ ಆರೋಗ್ಯದ ವಿಚಾರ ಬಹಳ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ನಾವು ಆರೋಗ್ಯವೇ ಭಾಗ್ಯ ಅಂತ ಹೇಳಿ ಕೇವಲ ಅದನ್ನು ವೈಯಕ್ತಿಕವಾಗಿ ಪರಿಗಣನೆಗೆ ತೆಗೆದುಕೊಳ್ಳದೆ ಸಮಾಜದ ದೃಷ್ಟಿಯಿಂದ ರಾಜ್ಯದ ಅಭಿವೃದ್ಧಿಯ ವಿಚಾರದಿಂದ ನಾವು ಗಮನಿಸಬೇಕಾಗತ್ತೆ. ಸ್ವಸ್ಥ ಸಮಾಜದ ಮೂಲಕ ಸದೃಢ ಕರ್ನಾಟಕವನ್ನು ಕಟ್ಟುವ ಬಗ್ಗೆ ಈಗಾಗಲೇ ಅನೇಕ ಯೋಜನೆಗಳು ಜಾರಿಯಲ್ಲಿವೆ. ಶಾರೀರಿಕ, ಮಾನಸಿಕ, ಸಾಮಾಜಿಕ ರೀತಿಯಿಂದ ಆರೋಗ್ಯವಂತ ಪ್ರಜೆಗಳು ಇರುವಂತಹ ಸಮುದಾಯ ಅಂತ ನಾವು ಹೇಳಬಹುದು. ಈ ಸಮುದಾಯ ಇಲ್ಲದೇ ಇದ್ದರೆ ಯಾವ ರಾಜ್ಯವೂ ನಿಜವಾದ ಅರ್ಥದಲ್ಲಿ ಪ್ರಗತಿಯನ್ನು ಹೊಂದೋದಕ್ಕೆ ಸಾಧ್ಯವಿಲ್ಲ. ಇದು ಕೇವಲ ಘೋಷವಾಕ್ಯವಲ್ಲ. ಹಾಗಾದರೆ ರಾಜ್ಯದ ಅಭಿವೃದ್ಧಿಯ ವಿಚಾರದಲ್ಲಿ ಈಗಾಗಲೇ ಅನೇಕ ಆತಂಕಗಳನ್ನು ನಾವು ಗಮನಿಸ್ತಾ ಇದ್ದೀವಿ. ಆರೋಗ್ಯದ ವಿಚಾರದಲ್ಲಿ ಈಗಾಗಲೇ ಹೃದಯಾಘಾತ ಪ್ರಕರಣಗಳು ಜಾಸ್ತಿ ಆಗ್ತಾ ಇರುವಂತಹ ಸಂದರ್ಭಗಳು, ಕೋವಿಡ್ನ ಆತಂಕ ಇದ್ದಿರುವಂತಹ ಸಂದರ್ಭಗಳು. ಆದರೆ ಇವೆಲ್ಲದರ ಜೊತೆಗೆ ಆರೋಗ್ಯದ ವಿಚಾರದಲ್ಲಿ ಮನೆ ಮನೆಗೂ ಆರೋಗ್ಯ ಅನ್ನುವಂತಹ ಕಲ್ಪನೆಯನ್ನು ಕೂಡ ಇಟ್ಟುಕೊಂಡು ಅನೇಕ ಯೋಜನೆಗಳನ್ನು ತರಲಾಗಿದೆ. ಹಾಗಾದರೆ ಸ್ವಸ್ಥ ಸಮಾಜ ಸದೃಢ ಕರ್ನಾಟಕ ಈ ವಿಚಾರದ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದೀಗ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಸಚಿವರಾಗಿರುವಂತಹ ಮಾನ್ಯ ದಿನೇಶ್ ಗುಂಡೂರಾವ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಳಬೇಕು ಅಂತ ಹೇಳಿ ನೆಟ್ವರ್ಕ್ 18 ಗ್ರೂಪ್ನ ಎಡಿಟೋರಿಯಲ್ ಅಡ್ವೈಸರ್ ಸೌತ್ DP ಸತೀಶ್ ಹಾಗೆಯೇ ನ್ಯೂಸ್ 18ನ ಎಡಿಟರ್ ಆಗಿರುವಂತಹ ಹರಿಪ್ರಸಾದ್ ಅವರಲ್ಲಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೆ ಹೂಗುಚ್ಛಗೊಟ್ಟು ಸ್ವಾಗತಿಸಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ. ಸಮಾಜ ಸದೃಢ ಕರ್ನಾಟಕ, ಸ್ವಸ್ಥ ಸಮಾಜವನ್ನು ಯಾವ ರೀತಿಯಾಗಿ ಕಟ್ಟೋದರ ಮೂಲಕ ಸದೃಢ ಕರ್ನಾಟಕವನ್ನು ನಾವು ಮಾಡಬಹುದು ಅನ್ನೋದರ ಬಗ್ಗೆ ಈ ಸಂವಾದವನ್ನು ನಡೆಸಿಕೊಡೋದಕ್ಕೆ ನನ್ನ ಕಲೀಗ್ ಶರ್ಮಿತಾ ಶೆಟ್ಟಿ ಈಗ ವೇದಿಕೆಯಲ್ಲಿ ಜಾಯ್ನ್ ಆಗಿದ್ದಾರೆ. ಓವರ್ ಟು ಯು ಶರ್ಮಿತಾ. ಎಲ್ರಿಗೂ ನಮಸ್ಕಾರ. ಅಭಿವೃದ್ಧಿ ಅಂತಂದರೆ ಕೇವಲ ವಿಸಿಬಲ್ ಡೆವಲಪ್ಮೆಂಟ್ ಡೆಫಿನೇಷನನ್ನು ನಾವು ಕೊಡ್ತೀವಿ. ಅಭಿವೃದ್ಧಿ ಅಂದ ತಕ್ಷಣ ನಾವು ಹೇಳೋದು ರಸ್ತೆಗಳು ಡೆವಲಪ್ ಆಗಿದೆ, ವಿಮಾನ ನಿಲ್ದಾಣಗಳು ಬಂದಿದೆ, ಅತ್ಯಾಧುನಿಕ ರೈಲುಗಳು ಬರ್ತಾ ಇದೆ ಅಂತ ಹೇಳ್ತೀವಿ. ಆದರೆ ನಮ್ಮ ನಡುವೆ ಇರುವಂಥ ಆರೋಗ್ಯ, ಶಿಕ್ಷಣದ ಬಗ್ಗೆ ಬರೀ ಫಾರಿನ್ ಕಂಟ್ರೀಸಲ್ಲಿ ಇದೊಂದು ಹಾರ್ಡ್ ಕೋರ್ ಸಮಸ್ಯೆ ಅಥವಾ ಚರ್ಚೆ ಆಗ್ತಿತ್ತು. ಆದರೆ ಫಾರ್ ದ ಫಸ್ಟ್ ಟೈಮ್ ನಮ್ಮ ರಾಜ್ಯ ಸರ್ಕಾರ, ನಮ್ಮ ಆರೋಗ್ಯ ಇಲಾಖೆ ಅನೇಕ ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ. ಜನರ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸ್ತಾ ಇದೆ. ಕೆಲವೊಂದು ಸಣ್ಣ ಸಣ್ಣ ವಿಷಯದ ಬಗ್ಗೆ ನಾವು ಗಮನ ಹರಿಸಲೇ ಇಲ್ಲ ಇಷ್ಟು ವರ್ಷ ಆದರೂ. ಅಂದರೆ ಗೋಬಿ ಮಂಚೂರಿಯಿಂದ ಹಿಡಿದು ಮಹಿಳೆಯರು ದಿನನಿತ್ಯ ಬಳಸುವಂಥ ಕುಂಕುಮದ ತನಕ ಎಲ್ಲವೂ ಕೆಮಿಕಲ್ ಮಯವಾಗಿತ್ತು. ಈ ಬಗ್ಗೆ ರಾಜ್ಯ ಆರೋಗ್ಯ ಇಲಾಖೆ ಗಮನ ಹರಿಸ್ತು, ಒಂದು ದೊಡ್ಡ ಮಟ್ಟದಲ್ಲಿ ಅಭಿಯಾನವನ್ನು ಕೈಗೊಳ್ತು, ದಿಟ್ಟ ಕ್ರಮಗಳನ್ನು ಕೈಗೊಂಡಿದೆ. ಇದ್ರ ಜೊತೆಯಲ್ಲಿ ಸದೃಢ ಕರ್ನಾಟಕ ನಿರ್ಮಾಣಕ್ಕೆ ಸ್ವಾಸ್ಥ್ಯ ಸಮಾಜ ಯಾವ ಥರ ಆಗಬೇಕು, ಆರೋಗ್ಯ ಇಲಾಖೆಯ ದಿಟ್ಟ ಕ್ರಮಗಳೇನು, ಮುಂದೆ ಏನೆಲ್ಲ ನಿರೀಕ್ಷೆಗಳಿದೆ, ಯೋಜನೆಗಳಿದೆ, ಈ ಬಗ್ಗೆ ಸಮಗ್ರವಾಗಿ ಚರ್ಚೆಯನ್ನು ಮಾಡೋಣ. ನಮ್ಮ ಜೊತೆ ಇದ್ದಾರೆ ಸ್ವಸ್ಥ ಸಮಾಜ ಸದೃಢ ಕರ್ನಾಟಕದ ಬಗ್ಗೆ ಸಂವಾದವನ್ನು ಮಾಡೋದಕ್ಕೆ ಕರ್ನಾಟಕ ಸರ್ಕಾರದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಚಿವರು ಶ್ರೀ ದಿನೇಶ್ ಗುಂಡೂರಾವ್ ಅವರು. ಸರ್ ನಮಸ್ತೆ. ಎಲ್ಲರ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತೀರಾ, ನಿಮ್ಮ ಆರೋಗ್ಯ ಹೇಗಿದೆ ಸರ್? ಈಗ ಸದ್ಯದಲ್ಲಿ ಯಾವ ಸಮಸ್ಯೆ ಏನಿಲ್ಲ, ಅದರಿಂದ ಆರೋಗ್ಯ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ನಾನು ಹೇಳಿದೆ ಸರ್, ಸಣ್ಣ ಪುಟ್ಟ ವಿಷಯಗಳು ನಾವು ಗಮನನೇ ಹರಿಸಿಲ್ಲ. ಅಂದರೆ ಪ್ರತಿದಿನ ನಾವು ಬಳಸ್ತೀವಿ, ಕುಂಕುಮ ಎಸ್ಪೆಷಲಿ ಕೆಮಿಕಲ್ ಮಯ ಆಗಿ ಹೋಗಿತ್ತು. ಸೊ ರಾಜ್ಯ ಸರ್ಕಾರ ಒಂದು ದಿಟ್ಟ ಕ್ರಮವನ್ನು ಕೈಗೊಳ್ತು, ಅಂದರೆ ಕಲರ್ ಬ್ಯಾನನ್ನು ಮಾಡ್ತಾ ಬಂತು. ಅಂದರೆ ಇಲಾಖೆ ಈ ವಿಷಯವನ್ನು ಸೂಕ್ಷ್ಮ ವಿಷಯವಾಗಿ, ಗಂಭೀರ ವಿಷಯವಾಗಿ ಯಾವ ಹಂತದಲ್ಲಿ ಪರಿಗಣಿಸ್ತು, ಮತ್ತು ಇದನ್ನು ಜಾರಿಗೆ ತರುವಂಥ ನಿಟ್ಟಿನಲ್ಲಿ ಏನೆಲ್ಲ ಸವಾಲುಗಳು ಎದುರಾಯಿತು? ನಮ್ಮ ಆರೋಗ್ಯ ಇಲಾಖೆಯಲ್ಲಿ ಇನ್ನೊಂದು ಪ್ರಮುಖ ಇಲಾಖೆ ಅಂತ ಹೇಳಿದ್ರೆ ಈ ಆಹಾರ ಸುರಕ್ಷತೆ ಅದರ ಒಂದು ಇರುವಂಥ ಇಲಾಖೆ, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಇದೆ. ಅದರಿಂದ ಬಹುಶಃ ಅದು ಆ ಇಲಾಖೆ ಇದ್ದರೂ ಕೂಡ ಯಾವ ರೀತಿಯಾಗಿ ಪರಿಣಾಮಕಾರಿಯಾಗಿ ಅದೇನು ವರ್ಕ್ ಮಾಡ್ತಾ ಇರಲಿಲ್ಲ, ಮತ್ತು ಸಾರ್ವಜನಿಕರಿಗೆ ಈ ಇಲಾಖೆ ಇದೆಯಾ ಇಲ್ವಾ ಅಂತಲೂ ಕೂಡ ಅಷ್ಟು ಗೊತ್ತಾಗ್ತಾ ಇರಲಿಲ್ಲ. ಆದರೆ ನಾನು ಸಚಿವರಾದ ನಂತರ ಈ ಇಲಾಖೆ ಏನು ಮಾಡ್ತಾ ಇದೆ ಮತ್ತು ಏನೇನು ಕ್ರಮಗಳು ತೊಗೊಳ್ತಾ ಇದ್ದೀರಾ ಅಂತೆಲ್ಲ ಕೇಳಿದಾಗ, ಮತ್ತು ಅದರ ಉದ್ದೇಶ ಏನು ಅದನ್ನು ನೋಡಿದಾಗ ಅದನ್ನು ಸರಿಯಾದ ರೀತಿಯಾಗಿ ಅದನ್ನು ಉಪಯೋಗಿಸ್ಕೋಬೇಕು ಅಂತ ಹೇಳಿ. ಯಾಕಂದರೆ ಇವತ್ತು ಮಾಲಿನ್ಯ ಎಲ್ಲ ವಿಚಾರದಲ್ಲೂ ಕೂಡ ಬಂದಿದೆ. ಈಗ ನಾವು ಉಸಿರಾಡುವ ಗಾಳಿಯಲ್ಲೂ ಕೂಡ ಇವತ್ತು ವಾಯು ಮಾಲಿನ್ಯ ಅಂತ ಹೇಳ್ತೀವಿ. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ಈ ಆಹಾರ ತಯಾರಿಕೆಯಲ್ಲಿ ಆಗ್ತಾ ಇರುವಂಥ ಅನೇಕ ಒಂದು ವಿಷಯದ ಬಗ್ಗೆ ಸಾರ್ವಜನಿಕವಾಗಿ ನಾವು ಮಾತಾಡ್ತಾ ಇರ್ತೀವಿ. ಅದು ಕಲಬೆರಕೆ ಮತ್ತು ಯಾವ ಒಂದು ರುಚಿಗೋಸ್ಕರ ಅದಕ್ಕೆ ಬೇರೆ ಬೇರೆ ಏನೋ ಹಾಕುವಂಥದ್ದು, ಅದೆಲ್ಲ ಮಾಡ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನೀವು ಇದನ್ನು ಒಂದು ಡ್ರೈವ್ ಥರ ಮಾಡಿ ಅಂತ ನಾನು ಪ್ರಥಮವಾಗಿ ಶುರು ಮಾಡಿದ್ದು ಯಾವುದ್ರಲ್ಲಿ ಅಂತ ಹೇಳಿದ್ರೆ, ಈ ಕಾಟನ್ ಕ್ಯಾಂಡಿ ಏನು ಗುಲಾಬಿ ಬಣ್ಣ ಇರ್ತದೆ
ಅದರ ಬಗ್ಗೆ ಒಂದು ಎಲ್ಲೊಂದು ಕಡೆ ನಾನು ಓದಿದ್ದೆ. ಅದಕ್ಕೆ ನೀವು ಯಾಕೆ ಅದರ ಬಗ್ಗೆ ತಪಾಸಣೆ ಮಾಡಬಾರ್ದು ಅಂತ, ಪರೀಕ್ಷೆ ಮಾಡಬಾರ್ದು ಅಂತ ಹೇಳಿದಾಗ, ಅದನ್ನು ನೋಡಿದಾಗ ಅದು ಉಪಯೋಗನೇ ಮಾಡಬಾರ್ದು. ಅದೇನೋ ಒಂದು ಕಾರ್ಸಿನೋಜೆನಿಕ್ ಕಲರಿಂಗ್ ಏಜೆಂಟನ್ನು ಉಪಯೋಗಿಸ್ತಾಯಿದ್ರು. ಅದಕ್ಕೆ ಅದ ನಂತರ ನಾವು ವರದಿಯನ್ನು ಕೊಟ್ಟು, ಆಮೇಲೆ ಆ ಗುಲಾಬಿ ಬಣ್ಣವನ್ನು ಈಗ ಉಪಯೋಗನೂ ಮಾಡ್ತಾಯಿಲ್ಲ. ಈಗ ಎಲ್ಲ ಕಡೆ ಬಿಳಿ ಕಾಟನ್ ಕ್ಯಾಂಡಿ ಕಾಣ್ತಾ ಇದೆ ಹೊರತು ಪಿಂಕ್ ಕಾಟನ್ ಕ್ಯಾಂಡಿಯಲ್ಲೂ ಕಾಣ್ತಾ ಇಲ್ಲ. ಸೊ ಇದನ್ನು ನೋಡಿದ ನಂತರ ಆಮೇಲೆ ನಾವು ಬೇರೆ ಬೇರೆ ಆಹಾರ ಪದಾರ್ಥಗಳು, ಏನು ಈ ಗೋಬಿ ಮಂಚೂರಿಯನ್ನು, ಕಬಾಬ್ಗಳು, ಮತ್ತು ಎಲ್ಲ ಕಡೆ ಏನು ತಯಾರಿಕೆ ಆಗ್ತದೆ ಅದರಲ್ಲಿ ಹೆಚ್ಚು ಈ ಥರ ಕಲರಿಂಗ್ ಏಜೆಂಟ್ಗಳನ್ನು ಉಪಯೋಗಿಸ್ತಕ್ಕಂಥದ್ದು. ಆಮೇಲೆ ಕುಡಿಯೋ ನೀರು ಏನಿದೆ ಬಾಟ್ಲಿಂಗ್, ಅದ್ರ ಬಗ್ಗೆ ನಾವು ಪ್ರತಿ ತಿಂಗಳು ನಾನು ಅವ್ರಿಗೇನು ಹೇಳಿದ್ದೀನಿ ಅಂದರೆ, ನೀವು ಏನಾದರೂ ಒಂದು ಪದಾರ್ಥ ತಗೊಂಡು ಪರೀಕ್ಷೆ ಮಾಡಿ ವರದಿಯನ್ನು ನೀವು ಬಿಡುಗಡೆ ಮಾಡಿ, ಮತ್ತು ಯಾರು ತಪ್ಪು ಮಾಡಿರ್ತಾರೋ ಅದನ್ನ ಕ್ರಮ ತಗೊಳ್ಳಿ ಅಂತ ಹೇಳೋದು. ಆ ಒಂದು ದೃಷ್ಟಿಯಿಂದ ಇವತ್ತು ಈ ಕಾಂತಿವರ್ಧಕ ಕಾಸ್ಮೆಟಿಕ್ಸು ಮತ್ತು ಫುಡ್ಡು, ಆಹಾರ ಎರಡರಲ್ಲೂ ಕೂಡ ಅವರು ಈಗ ಮಾಡ್ತಾಯಿದ್ದಾರೆ. ಮತ್ತು ಸಾಕಷ್ಟು ಜನರಲ್ಲಿ ಒಂದು ಕಡೆ ಇದನ್ನು ನಾವು ಪರೀಕ್ಷೆ ಮಾಡಿಸಿ ವರದಿಯನ್ನು ಕೊಡುವಂಥ, ಇನ್ನೊಂದು ಸಾರ್ವಜನಿಕರಿಗೆ ಒಂದು ಜಾಗೃತಿ ಆಗ್ತದೆ. ಈಗ ಆ ಇಡ್ಲಿಯನ್ನು ತಯಾರು ಮಾಡ್ತಾಯಿದ್ರು ಪ್ಲಾಸ್ಟಿಕ್ ಹಾಕ್ಬಿಟ್ಟು ಅದನ್ನು ಬೇಯಿಸುವಂಥ ಸಂದರ್ಭದಲ್ಲಿ, ಆವಾಗ ಆ ಪ್ಲಾಸ್ಟಿಕ್ಕು ಉಪಯೋಗಿಸ್ಕೋಬಾರ್ದು. ಅದನ್ನು ನಾವು ನೋಡಿದಾಗ ಈಗ ಅದ್ರ ಬಗ್ಗೆ ಅನೇಕ ಜನರಿಗೆ ಗೊತ್ತಿರಲಿಲ್ಲ, ತಯಾರಿಕೆ ಮಾಡೋರು ಕೂಡ ಗೊತ್ತಿಲ್ಲ, ಪರವಾಗಿಲ್ಲ ಬಿಡಿ ಮಾಡ್ತಾಯಿದ್ದು ಅವರು ಅಂದ್ಕೊಂಡಿರ್ತಾರೆ. ಸೊ ಈ ರೀತಿಯಾದಂಥ ಒಂದು ಕ್ರಮಗಳು ತೊಗೊಂಡಾಗ ಅದು ಕನ್ಸ್ಯೂಮರ್ಸ್ಗೂ ಒಂದು ಅದರಿಂದ ಜಾಗೃತರಾಗ್ತಾರೆ. ತಯಾರಿಕೆ ಮಾಡೋರು ಕೂಡ ನಾವು ತಪ್ಪು ಮಾಡ್ತಾಯಿದ್ದ ಅವ್ರಿಗೂ ಕೂಡ ಅನಿಸ್ತದೆ. ಮತ್ತು ಎಲ್ಲಾದರೂ ಕೂಡ ಈ ಥರ ಮಾಡ್ತಾಯಿದ್ರೆ ಬೇರೆಯವ್ರು ಪ್ರಶ್ನೆ ಮಾಡ್ತಾರೆ, ಯಾಕೆ ಹಿಂಗೆ ಮಾಡ್ತಾಯಿದ್ದೀರಾ ಅಂತ ಪ್ರಶ್ನೆನೂ ಮಾಡ್ತಾರೆ. ಮತ್ತು ಮಾಧ್ಯಮ ಕೂಡ ಇದರಲ್ಲಿ ಭಾಳ ನಮ್ಗೆ ಸಹಕಾರ ಕೊಡ್ತು. ಯಾಕೆಂದರೆ ಎಲ್ಲ ವಿಷಯಗಳು ಸಾಕಷ್ಟು ಚರ್ಚೆ ಆಗುವಂಥ ರೀತಿಯಲ್ಲಿ ಮಾಧ್ಯಮ ಮಾಡಿದ್ರು. ಟಿ ವಿ ಇರ್ಬೋದು, ಪತ್ರಿಕೆಗಳಿರ್ಬೋದು, ಎಲ್ಲ ಕಡೆ. ಅದರಿಂದ ಖಂಡಿತವಾಗಿಯೂ ಸ್ವಲ್ಪ ಮಟ್ಟಿಗೆ ಅದು ಸುಧಾರಣೆ ಆಗ್ತಾಯಿದ್ದು ನನಗೆ ಅನಿಸುತ್ತೆ. ಸೊ ನೀವು ಹೇಳ್ದಂಗೆ ಈ ಸಣ್ಣ ಸಣ್ಣ ವಸ್ತುಗಳು ನಮ್ಮ ಗಮನಕ್ಕೆ ಬರಲಿಲ್ಲ ದಿನನಿತ್ಯದಲ್ಲಿ. ನಮಗೆ ಇದು ಜೀವನದ ಮೇಲೆ ತುಂಬಾ ಅಪಾಯಕಾರಿಯಾದಂಥ ಒಂದು ಬೆಳವಣಿಗೆಯನ್ನು ಮಾಡ್ತಾಯಿತ್ತು. ಸೊ ಆರೋಗ್ಯ ಇಲಾಖೆಯ ಲಿಸ್ಟ್ನಲ್ಲಿ ಇನ್ನೂ ಯಾವೆಲ್ಲ ಡೇಂಜರಸ್ ವಸ್ತುಗಳಿದೆ ಸರ್? ಅವರಿಗೆ ನಾವು ಪ್ರತಿಯೊಂದು ತಿಂಗಳು ಈಗ ಬೀದಿ ವ್ಯಾಪಾರಿಗಳು ನೋಡ್ತಾರೆ, ಮತ್ತು ನಮ್ಮ ಅಂಗನವಾಡಿಗಳು, ಮತ್ತು ಏನು ನಾವು ಆಹಾರ ಶಾಲಾ ಮಕ್ಕಳಿಗೆ ಕೊಡುವಂಥ ಅದನ್ನು ಕೂಡ ತಪಾಸಣೆ ಪರೀಕ್ಷೆ ಮಾಡ್ತಾರೆ. ಮತ್ತು ಬೇರೆ ಬೇರೆ ಕಡೆ ಎಲ್ಲ ಕಡೆ ಇರುವಂಥ ರೆಸ್ಟೋರೆಂಟ್ಗಳು, ಹೋಟ್ಲ್ಗಳು, ಇದೆಲ್ಲವನ್ನು ಕೂಡ ಮಾಡೋದಕ್ಕೆ ಹೇಳಿದ್ದೀವಿ. ಆದ್ದರಿಂದ ಕಳೆದ ರಿಪೋರ್ಟ್ ನೀವು ನೋಡಿರ್ಬೋದು, ನಾವೊಂದು ವರದಿಯನ್ನು ಕೊಟ್ಟಿದ್ದು ನಮ್ಮ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟಿಂದ. ಅದು ಡ್ರಗ್ಸು ಮತ್ತು ಕಾಸ್ಮೆಟಿಕ್ಸ್ ಅವ್ರಿಗೆ ಬರ್ತದೆ. ಈ ಏನು ನೀವು ಕುಂಕುಮದ ಬಗ್ಗೆ ಹೇಳಿದ್ರಿ, ಅದು ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಅವ್ರು ಮಾಡ್ತಾರೆ. ಸೊ ಈಗ ನಾವು ಆಹಾರ ಸುರಕ್ಷತೆ ಇಲಾಖೆ ಮತ್ತು ಈ ಔಷಧಿ ನಿಯಂತ್ರಣ ಇಲಾಖೆ ಅದನ್ನು ಮರ್ಜ್ ಮಾಡಿ ಈಗ ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಂತ ಮಾಡಿದ್ದೀವಿ. FDA, ಫುಡ್ ಆ್ಯಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಮಾಡಿ ಒಬ್ಬರು ಕಮಿಷನರನ್ನು ಹಾಕಿದ್ದೀವಿ. ಯಾಕೆಂದರೆ ಡ್ರಗ್ ಕಂಟ್ರೋಲ್ ಡಿಪಾರ್ಟ್ಮೆಂಟ್ ಏನಾಗಿತ್ತು, ಆ ಡ್ರಗ್ ಕಂಟ್ರೋಲರ್ ವ್ಯಾಪ್ತಿಯಲ್ಲೇ ಇತ್ತು. ಅವ್ರು ಏನು ಮಾಡ್ತಾಯಿದ್ರು ಅವ್ರಿಗೆ ಗೊತ್ತಿದೆ ಹೊರತು ಸಾರ್ವಜನಿಕರಿಗೆ ಗೊತ್ತಾಗ್ತಾ ಇರಲಿಲ್ಲ. ಸೊ ನಾವೀಗ ಅದನ್ನು ಒಂದು IAS ಆಫೀಸರನ್ನು ಹಾಕಿ ಕಮಿಷನರ್ ಅಡಿಯಲ್ಲಿ ತೊಗೊಂಡು ಬಂದು ಪಾರದರ್ಶಕವಾಗಿ ಮಾಡುವಂಥದ್ದು ಮಾಡಿಸಿದ್ದೇವೆ. ಮತ್ತು ಅದರಿಂದ ಇವತ್ತು ಒಂದು ಕೋಆರ್ಡಿನೇಷನ್ ಆಗ್ತಾಯಿದೆ. ಸೊ ಅನೇಕ ಕಾಸ್ಮೆಟಿಕ್ಸಲ್ಲೂ ಕೂಡ ಅವರು ಯಾವುದು ಬಳಸಬಾರ್ದು ಅದೆಲ್ಲ ಬಳಸುವಂಥದ್ದಿದೆ. ಅದೇ ಒಂದೊಂದಾಗಿ ಹಂತವಾಗಿ ನಾವು ಅದನ್ನು ಜನರಿಗೆ ಗೊತ್ತಾಗುವಂಥದ್ದು ಮಾಡ್ತೀವಿ, ಮತ್ತು ಯಾರು ತಪ್ಪು ಮಾಡ್ತಾರೆ ಅವ್ರಿಗೆ ಶಿಕ್ಷೆ ಆಗುವಂಥದ್ದು ಕೂಡ ಮಾಡ್ತೀವಿ. ಈಗ ಹೃದಯಾಘಾತದ ಪ್ರಕರಣಗಳು ರಾಜ್ಯದಲ್ಲಿ ಆತಂಕವನ್ನು ಮೂಡಿಸ್ತಾ ಇದೆ. ಹೃದಯಾಘಾತದ ಪ್ರಕರಣಗಳು, ಅದರಲ್ಲೂ ಯುವ ಸಮೂಹ ಮತ್ತು ಮಧ್ಯ ವಯಸ್ಕರನ್ನು ಅತಿಯಾಗಿ ಈ ಪ್ರಕರಣ ಒಂಥರ ಬೆಚ್ಚಿ ಬೀಳಿಸ್ತಾ ಇದೆ ದಿನನಿತ್ಯದ ವರದಿ ಗಮನಿಸಿದಾಗ. ಅದರಲ್ಲೂ ಪರ್ಟಿಕ್ಯುಲರ್ ಆಗಿ ಹಾಸನ ಜಿಲ್ಲೆ ಬಗ್ಗೆ ನಾನು ಮೆನ್ಷನ್ ಮಾಡಲೇಬೇಕು. ಹಾಸನ ಜಿಲ್ಲೆಯಲ್ಲಿ ಹೃದಯಾಘಾತದ ಪ್ರಕರಣಗಳು ಒಂಥರ ಸಮೂಹ ಸನ್ನಿ ಆಗ್ತಾ ಇದೆಯಾ? ಅಂದರೆ ಸರ್ಕಾರ ತುರ್ತಾಗಿ ಪರಿಶೀಲನೆ ಮಾಡಬೇಕು ಅಂತೇಳಿ ಒಂದು ತಜ್ಞರ ಸಮಿತಿಯೆಲ್ಲ ರಚನೆ ಮಾಡ್ತು. ಬಟ್ ಜನರಲ್ಲಿ ಅರಿವು ಮೂಡಿಸುವಂಥ ನಿಟ್ಟಿನಲ್ಲಿ ಏನೆಲ್ಲ ಯೋಜನೆಗಳು ಪರಿಣಾಮಕಾರಿಯಾಗಿ ಕೆಲಸ ಮಾಡ್ತಾ ಇದೆ ಸರ್? ಈಗ ಈ ಹೃದಯಾಘಾತ ಆಗ್ತಾ ಇರುವಂಥದ್ದು ಹೆಚ್ಚಿನ ಒಂದು ಚಿಕ್ಕ ವಯಸ್ಸಿನಲ್ಲೇ ಇದು ಆಗ್ತಾ ಇದೆ ಅಂತ ಒಂದು ಕಡೆ, ಮತ್ತು ಹೆಚ್ಚಾಗ್ತಾ ಇದೆ ಅಂತ ಇನ್ನೊಂದು ಕಡೆ. ಇದೆಲ್ಲ ಇವತ್ತು ಈ ನೀವು ಹೇಳಿದ್ರೆ ಅಭಿವೃದ್ಧಿ, ಯಾವ ರಾಜ್ಯಗಳ ಅಭಿವೃದ್ಧಿ ಹೆಚ್ಚಾಗಿದೆ ಅಂಥ ರಾಜ್ಯಗಳಲ್ಲಿ ಇವತ್ತು ಈ ಹೃದಯಾಘಾತಗಳು ಹೆಚ್ಚಾಗ್ತಾ ಇದೆ, ಕ್ಯಾನ್ಸರ್ ರೋಗಗಳು ಕೂಡ ಹೆಚ್ಚಾಗ್ತಾ ಇದೆ. ಅಂದರೆ ಏನು ಈ ನಾನ್ ಕಮ್ಯುನಿಕೇಬಲ್ ಡಿಸೀಸ್ ಅಂತ ಹೇಳ್ತೀವಿ, ಅಸಾಂಕ್ರಾಮಿಕ ರೋಗಗಳು, ಅದು ಅಭಿವೃದ್ಧಿ ಹೊಂದಿರುವಂಥ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ. ಯಾಕೆಂದರೆ ಅಲ್ಲಿರುವಂಥ ಅವ್ರಿಗೆ ಅವರ ಜೀವನ ಶೈಲಿಯಿಂದ ದೊಡ್ಡ ದುಷ್ಪರಿಣಾಮ, ಅವರ ಆಹಾರದ ಪದ್ಧತಿಗಳು, ಫುಡ್ ಹ್ಯಾಬಿಟ್ಸು, ಲೈಫ್ ಸ್ಟೈಲು, ಇದೆಲ್ಲ ಏನಾಗ್ತದೆ, ಅವ್ರಿಗೆ ಯಾವಾಗ ಸ್ವಲ್ಪ ಅಭಿವೃದ್ಧಿ ಆದಾಗ ಏನು ತಿನ್ನಬಾರ್ದು ಅದೆಲ್ಲ ತಿನ್ನೋಕ್ಕೆ ಶುರು ಮಾಡ್ತಾರೆ, ಜಾಸ್ತಿ ಹೊರಗಡೆ ಹೋಗಿ ತಿನ್ನೋಕ್ಕೆ ಶುರು ಮಾಡ್ತಾರೆ, ಅದು ಪ್ರಾರಂಭ ಆಗ್ತದೆ.
ಮತ್ತು ಅವರ ಹ್ಯಾಬಿಟ್ಸು ಕೂಡ ಸ್ವಲ್ಪ ಹೆಚ್ಚು ಬೇರೆ ಬೇರೆದ ಏನು ಅನ್ವಾಂಟೆಡ್ ಹ್ಯಾಬಿಟ್ಸ್ ಅದು ಕೂಡ ಹೆಚ್ಚಾಗ್ತದೆ. ಆದ್ದರಿಂದ ಇದೆಲ್ಲ ಕೂಡ ಇವತ್ತು ಈ ಹೃದಯಾಘಾತಕ್ಕೆ ಕೂಡ ಅದು ಒಂದು ಮುಖ್ಯ ಕಾರಣ ಅಂತ ಅನಿಸುತ್ತೆ. ಹಾಸನಲ್ಲಿ ಏನಾಗಿದೆ ನಾನು ಈಗಲೇ ಹೇಳೋಕ್ಕಾಗೋದಿಲ್ಲ, ಯಾಕಂದರೆ ಅದಕ್ಕೆ ನಮ್ಗೆ ಸ್ಪಷ್ಟ ವರದಿ ಬರಬೇಕು. ವರದಿ ಕೊಟ್ಟ ಮೇಲೆ ಹೇಳ್ತೀವಿ, ಯಾಕಂದರೆ ನಾವು ಯಾವುದೇ ಒಂದು ತೀರ್ಮಾನಕ್ಕೆ ಈಗಲೇ ಬರೋಕ್ಕಾಗೋದಿಲ್ಲ. ಇದು ಸಂಶೋಧನೆ ಆಗಿ ನಮ್ಮ ಮುಂದೆ ವರದಿ ಬಂದಮೇಲೆ ನಾನು ತಿಳಿಸ್ತೀನಿ. ಆದರೆ ಇದಂತೂ ಇದು ಎಸ್ಟಾಬ್ಲಿಷ್ ಆಗಿರುವಂಥ ಒಂದು ಫ್ಯಾಕ್ಟ್ ಇದು. ಅಂದರೆ ನಮ್ಮ ಜೀವನ ಶೈಲಿಯಿಂದ ಒತ್ತಡದ ಜೀವನ, ಚಿಕ್ಕ ವಯಸ್ಸಿಗೆ ಮಧುಮೇಹ ಬರುವಂಥದ್ದು, ಚಿಕ್ಕ ವಯಸ್ಸಿಗೆ ರಕ್ತ ಒತ್ತಡ ಬರುವಂಥದ್ದು, ಇದೆಲ್ಲ ನಮ್ಮ ಯುವಕರಿಗೆ ಆಗ್ತಾಯಿದೆ. ಸ್ಟ್ರೆಸ್ಫುಲ್ ಲೈಫ್ ಬೇರೆ, ಮತ್ತು ಈ ಡಿಜಿಟಲ್ ಅಡಿಕ್ಷನ್ನು, ಓಡಾಟ ಕಮ್ಮಿ, ಕೂತ್ಕೊಂಡೇ ಇರೋದು, ಸ್ಕ್ರೀನನ್ನೇ ನೋಡ್ತಾನೇ ಇರೋದು, ಇದು ಚಿಕ್ಕ ವಯಸ್ಸಿಂದನೇ ಬಂದುಬಿಡ್ತಾ ಇದೆ ಈಗ. ಆದ್ದರಿಂದ ಇದೆಲ್ಲ ಕೂಡ ನಮ್ಮ ಹೆಲ್ತ್ ಮೇಲೆ ಎಫೆಕ್ಟ್ ಆಗ್ತಾಯಿದೆ. ಅದನ್ನು ನಾವು ಖಂಡಿತವಾಗಿಯೂ ಅವರಿಗೆ ನಾವು ಎಜುಕೇಟ್ ಮಾಡಬೇಕು. ಈಗ ನಮ್ಮ ಶಾಲಾ ಒಂದು ಪುಸ್ತಕದಲ್ಲೂ ಕೂಡ, ಪಠ್ಯ ಪುಸ್ತಕದಲ್ಲಿ ಇದ್ರ ಬಗ್ಗೆ ಒಂದು ಸಬ್ಜೆಕ್ಟಾಗಿ ಮಾಡಬೇಕು ಅಂತ ನಾನು ಈಗಾಗಲೇ ಶಿಕ್ಷಣ ಸಚಿವರಿಗೆ ಪತ್ರ ಬರೆದು ಸಿಲೆಬಸ್ಸನ್ನು ಕೂಡ ನಾವು ತಯಾರಿಕೆ ಮಾಡಿ ಕೊಟ್ಟಿದ್ದೀವಿ. ಅವರು ಈ ವರ್ಷದಲ್ಲಿ ನಾವು ತೊಗೊಳ್ತೀವಿ, ಮಾರಲ್ ಸೈನ್ಸಲ್ಲಾದರೂ ತೊಗೊಳ್ತೀವಿ, ಮತ್ತು ಮುಂದೆ ಪಠ್ಯ ಪುಸ್ತಕದಲ್ಲಿ ಅದನ್ನು ಓದುವಂಥದ್ದು ಕಡ್ಡಾಯ ಮಾಡುವಂಥದ್ದು ಕೂಡ ಆಗಬೇಕು. ಯಾಕಂದರೆ ಚಿಕ್ಕ ವಯಸ್ಸಲ್ಲಿ ಅದು ಅರ್ಥ ಮಾಡ್ಕೋಬೇಕು. ಅದೆಲ್ಲ ಕೂಡ ಅದೊಂದು ಕಡೆ. ಆಮೇಲೆ ಮುಂದೆ ಇನ್ನೂ ಈಗ ನಮ್ಮ ಗೃಹ ಆರೋಗ್ಯ ಯೋಜನೆ ಅಂತ ಮಾಡ್ತಾ ಇದ್ದೀವಲ್ಲ, ಅದರಲ್ಲಿ ಈ ಎಲ್ಲ ತಪಾಸಣೆ ಮಾಡುವಂಥದ್ದು ಎಷ್ಟೋ ಜನರಿಗೆ ಗೊತ್ತಿರೋದಿಲ್ಲ. ನಮಗೆ ಬ್ಲಡ್ ಪ್ರೆಷರ್ ಇದೆ, ನಮಗೆ ಡಯಾಬಿಟಿಕ್ ಇದ್ದೀವಿ ಅಥವಾ ಪ್ರೀ ಡಯಾಬಿಟಿಕ್ ಇದ್ದೀವಿ ಅಂತ. ಸೊ ಮೊದಲೇ ಅವರು ಔಷಧಿಗಳು ತೊಗೊಳಕ್ಕೆ ಶುರು ಮಾಡಿದ್ರೆ ಈ ಎಲ್ಲ ಒಂದು ಈ ರೋಗಗಳಿಂದ, ಈ ಬಿ ಪಿ ಮತ್ತು ಡಯಾಬಿಟೀಸು ಇದು ಬೇರೆ ರೋಗಗಳಿಗೆ ಒಂದು ಪ್ರಾರಂಭ ಆಗುವಂಥ ಒಂದು ಸಿಂಪ್ಟಮ್ಸ್ ಇದು. ಇದನ್ನು ನಾವು ಈಗಲೇ ನಿಯಂತ್ರಣ ಮಾಡಿಕೊಂಡ್ರೆ ಕಿಡ್ನಿ ಸಮಸ್ಯೆ, ಕ್ಯಾನ್ಸರ್ ಸಮಸ್ಯೆ, ಹೃದಯಾಘಾತ, ಸ್ಟ್ರೋಕ್ ಆಗಿ ಎಲ್ಲ ನಿಯಂತ್ರಣ ಮಾಡ್ಬೋದು. ಅದನ್ನು ಕೂಡ ನಾವು ನಮ್ಮ ಇಲಾಖೆಯಿಂದ ಭಾಳ ಒತ್ತನ್ನು ಕೊಡ್ತಾ ಇದ್ದೀವಿ. ಯಾಕಂದರೆ ಪ್ರಿವೆಂಟಿವ್ ಮೆಡಿಸಿನ್ ನಮಗೆ ಭಾಳ ಮುಖ್ಯ. ಪ್ರಿವೆಂಟಿವ್ ಕೇರ್, ತಡೆ ಹಿಡಿಯುವಂಥದ್ದು, ಅದು ಹೆಚ್ಚು ಒತ್ತನ್ನು ನಾವು ಕೊಡಬೇಕು. ಯಾಕಂದರೆ ನಮ್ಮ ಆರೋಗ್ಯ ನಮ್ಮ ಕೈಲಿದೆ. ನಾವು ಅದನ್ನು ನಮ್ಮ ಯುವಕರು ಮತ್ತು ನಾವೆಲ್ಲರೂ ಅದರ ಬಗ್ಗೆ ಸ್ವಲ್ಪ ಗಮನ ಕೊಟ್ಟರೆ ನನಗನ್ಸುತ್ತೆ ಬಹಳಷ್ಟು ಜನರು ಅನೇಕ ರೋಗಗಳಿಂದ ನಾವು ಮುಕ್ತರಾಗ್ಬೋದು. ನಾವು ಯಾವಾಗ ಗಮನ ಕೊಡೋದಿಲ್ಲ ಆವಾಗ ಈ ಥರದ ಈ ಘಟನೆಗಳು ಆಗ್ತಾ ಇರ್ತವೆ. ಇನ್ನು ಯುವಕರಲ್ಲಿ ಹೃದಯಾಘಾತದ ಆತಂಕವನ್ನು ಒಂದು ಕಡಿಮೆ ಮಾಡುವಂಥ ನಿಟ್ಟಿನಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಲ್ಲಿ ಹೃದಯ ಜ್ಯೋತಿ ಅನ್ನೋ ಯೋಜನೆ ಬಂತು ಸರ್. ನಿಜಕ್ಕೂ ಅದು ಪರಿಣಾಮಕಾರಿಯಾಗಿ ಜಾರಿಯಲ್ಲಿದೆಯಾ? ಬಹಳ ಪರಿಣಾಮಕಾರಿಯಾಗಿ ಜಾರಿಯಾಗಿದೆ. ಸುಮಾರು 82-83 ಆಸ್ಪತ್ರೆಗಳಲ್ಲಿ, ನಮ್ಮಲ್ಲಿ ತಾಲೂಕಾ ಮತ್ತು ಜಿಲ್ಲಾ ಆಸ್ಪತ್ರೆಗಳಲ್ಲಿ ನಾವು ಮಾಡಿ ಅದರ ಮುಖಾಂತರ ಬಹಳಷ್ಟು ಜನರಿಗೆ ಇವತ್ತು ಅವರ ECG ತಗೊಂಡಾಗ ಅದರಲ್ಲಿ ಅವ್ರಿಗೆ ಯಾವ ಒಂದು ಪರಿಸ್ಥಿತಿ ಅವರ ಹೃದಯದ ಇದೆ ಅಂತ ತಿಳ್ಕೊಂಡು ಅವ್ರಿಗೆ ಅಗತ್ಯ ಏನು ಚಿಕಿತ್ಸೆ ನೀಡಬೇಕು ಅಂತ ಹೇಳಿ ಅವ್ರಿಗೆ ಸ್ಟೆಂಟ್ ಹಾಕೋಬೇಕಾ ಅಥವಾ ಮುಂದೆ ಇನ್ನೇನಾದರೂ ಸರ್ಜರಿ ಮಾಡಿಸ್ಬೇಕಾ ಅಥವಾ ಲೈಫ್ ಸ್ಟೈಲ್ ಬದಲಾವಣೆ ಮಾಡ್ಕೋಬೇಕಾ ಅಂತ ಮಾಡಿದ್ದೀವಿ. ಮತ್ತು ನಮ್ಮಲ್ಲಿ ವಿಶೇಷವಾಗಿ ಒಂದೇನು ಮಾಡಿದ್ದೀವಿ ಅಂತ ಎಲ್ಲ ಕಡೆ ಅವರಿಗೆ ಅನೇಕ ಜನರಿಗೆ ಹೃದಯ ಒಂದು ನೋವಿರ್ತದೆ, ಬರ್ತಾರೆ, ECG ಚೆಕ್ ಮಾಡ್ತಾರೆ, ಹೌದು ಇವರಿಗೆ ಭಾಳ ಒಂದು ಗಂಭೀರ ಪರಿಸ್ಥಿತಿ ಇದೆ ಅಂತ ಹೇಳ್ತೀವಿ. ಆಮೇಲೆ ಆ ತಾಲೂಕು ಆಸ್ಪತ್ರೆಯಿಂದ ನಾವು ದೊಡ್ಡ ಆಸ್ಪತ್ರೆಗೆ ಕಳಿಸ್ಬೇಕು, ದಾರಿಲೇ ತೀರೋಗ್ತಾರೆ. ಈಗ ಪುನೀತ್ ರಾಜ್ಕುಮಾರ್ ಅವರು ಕೂಡ ಅದೇ ಪರಿಸ್ಥಿತಿ ಆಯಿತು, ದಾರಿಲೇ ತೀರೋದು. ಅದಕ್ಕೆ ನಾವು ಅವ್ರ ಹೆಸರಿಟ್ಟು ಈಗ ನಾವೇನು ಮಾಡಿದ್ವಿ, ಎಲ್ಲ ಆಸ್ಪತ್ರೆಗಳಲ್ಲಿ ಟೆನೆಕ್ಟಪ್ಲೇಸ್ ಅಂತ ಒಂದು ಇಂಜೆಕ್ಷನ್ ಕೊಟ್ಟಿದ್ದೀವಿ, 30,000 ಒಂದೊಂದು ಇಂಜೆಕ್ಷನ್. ಅದನ್ನು ನಾವು ಅವ್ರಿಗಿಂತ ಒಂದು ಸನ್ನಿವೇಶ ಇದೆ ಅಂತ ಹೇಳಿದ್ರೆ ಆ ಇಂಜೆಕ್ಷನ್ ಎಲ್ಲ ಕೊಟ್ಬಿಟ್ರೆ ನಾವು ಆ ಇರುವಂಥ ಕ್ಲಾಟಲ್ಲಿ ಡಿಸಾಲ್ವ್ ಆಗಿಬಿಡ್ತದೆ, ಬ್ಲಾಕ್ ಆಗ್ತದಲ್ಲ ಆರ್ಟರಿ, ಅದು ಡಿಸಾಲ್ವ್ ಆಗ್ತದೆ. ಡಿಸಾಲ್ವ್ ಆದರೆ ಅವ್ರು ಬದುಕ್ಬಿಡ್ತಾರೆ. ಆಮೇಲೆ ಬೇಕಾದರೆ ಅವರು ಸ್ಟೆಂಟ್ ಹಾಕೊಳ್ಳೋದು, ಬೈಪಾಸ್ ಮಾಡ್ಕೊಳ್ಳೋದು, ಆಮೇಲೆ ಎಷ್ಟು ಒಂದು ತಿಂಗಳ ನಂತರನೂ ಮಾಡ್ಕೋಬೋದು. ಆ ಸಂದರ್ಭಕ್ಕೆ ಬದುಕಬೇಕು ಅವರು, ಆ ಬ್ಲಡ್ ಫ್ಲೋ ಆಗಬೇಕು. ಸೊ ಅದರಿಂದ ಈಗಾಗಲೇ ನಾವು ನೂರಾರು ಜನರ ಜೀವನವನ್ನು ನಾವು ಉಳಿಸಿದ್ದೇವೆ ಈ ಒಂದು ಯೋಜನೆಯಿಂದ. ಈ ವರ್ಷ ನಾವು ಅದನ್ನು ಎಲ್ಲ ತಾಲೂಕು ಆಸ್ಪತ್ರೆ ಕೂಡ ತೊಗೊಂಡು ಹೋಗ್ತೀವಿ. ಮತ್ತು ಇದಕ್ಕೆ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿದ್ದೀವಿ. ಆ ECG ಏನು ರೀಡಿಂಗ್ ಇರುತ್ತೆ ತಾಲೂಕು ಆಸ್ಪತ್ರೆಯಲ್ಲಿ, ನಮ್ಮ ಬೆಂಗಳೂರಲ್ಲಿ ಒಂದು ಹಬ್ ಇದೆ, ಆ ರೀಡಿಂಗನ್ನು ನೋಡ್ತದೆ. ಇವರು ಡೇಂಜರ್ ಇದೆ ಅಂತ ಅವ್ರಿಗೆ ಗೊತ್ತಾಗಿದ್ದ ತಕ್ಷಣ ಇನ್ನೊಬ್ಬರು ತಜ್ಞರಿಗೆ ಅದು ವಹಿಸ್ತದೆ, ತಜ್ಞ ಡಾಕ್ಟ್ರು ನೋಡ್ತಾರೆ, ಆಮೇಲೆ ಅವ್ರು ಪ್ರಿಸ್ಕ್ರೈಬ್ ಮಾಡ್ತಾರೆ ಇಂಜೆಕ್ಷನ್ ತೊಗೋಬೇಕಾ ಬೇಡವಾ ಅಥವಾ ಕೂಡಲೇ ಆಸ್ಪತ್ರೆಗೆ ಕಳಿಸ್ಬೇಕಂತ. ಇದೆಲ್ಲ ಆಗುವಂಥದ್ದು ECG ತೊಗೊಂಡು AI ನೋಡಿ, ಸ್ಪೆಷಲಿಸ್ಟ್ ನೋಡಿ ಅವರು ಪ್ರಿಸ್ಕ್ರಿಪ್ಷನ್ ಏನು ಕೊಡ್ತಾರೆ ಎಲ್ಲ ಆಗೋದು ವಿದಿನ್ 8 minutes, 8 ನಿಮಿಷದಲ್ಲಿ ಇದಾಗ್ತದೆ.
ಅಷ್ಟು ಒಂದು ಒಳ್ಳೆಯ ಒಂದು ವ್ಯವಸ್ಥೆ. ಅದನ್ನು ಇವತ್ತು ನಾವು ಇಡೀ ರಾಜ್ಯಾದ್ಯಂತ ಈ ವರ್ಷ ನಾವು ಅದನ್ನು ವಿಸ್ತರಣೆ ಮಾಡ್ತೀವಿ.